ನಮಸ್ಕಾರ ವೀಕ್ಷಕರೇ. ಹನುಮಂತನ ಮೇಲೆ ಹಲ್ಲೆ ಮಾಡಿರುವಂತ ಭವ್ಯ ವಿರುದ್ಧ ಇದೀಗ ವೀಕ್ಷಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಅಂತಿಮ ಘಟ್ಟ ತಲುಪಿದೆ. ಈ ವಾರ ಟಿಕೆಟ್ ಟು ಫಿನಾಲೆ ಪಾಸ್ ಟಾಸ್ಕ್ ವೇಳೆ ನಟಿ ಭವ್ಯ ತಮ್ಮ ಪ್ರತಿಸ್ಪರ್ಧಿ ಹನುಮನ ಮೇಲೆ ಹಲ್ಲೆ ಮಾಡಿ ವೀಕ್ಷಕರ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ. ಹೌದು, ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಈ ವಾರ ಒಬ್ಬರಿಗೆ ಟಿಕೆಟ್ ಟು ಫಿನಾಲೆ ಪಾಸ್ ಸಿಗಲಿದೆ. ಆ ಪಾಸ್ ಪಡೆಯೋದಕ್ಕೆ ಸ್ಪರ್ಧಿಗಳ ಮಧ್ಯ ಜಿದ್ದಾಜಿದ್ದಿ ಆರಂಭ ಆಗಿದೆ. ಈ ಮಧ್ಯೆ ಭವ್ಯ ಗೌಡ ವಿರುದ್ಧ ಪ್ರೇಕ್ಷಕರು ಆಕ್ರೋಶಗೊಂಡಿದ್ದಾರೆ. ಟಿಕೆಟ್ ಟು ಫಿನಾಲೆ ಪಾಸ್ ಟಾಸ್ಕ್ ವೇಳೆ ಸಿಟ್ಟಿನಿಂದ ಹನುಮಂತನನ್ನ ಭವ್ಯ ಗೌಡ ಹೊಡೆದಿದ್ದಾರೆ. ಸಾಲದಕ್ಕೆ ಹನುಮಂತ ನನ್ನ ಬಟ್ಟೆ ಎಳೆದ ಅಂತ ಭವ್ಯ ಗೌಡ ಸುಳ್ಳು ಹೇಳಿದ್ರು. ಇದರಿಂದ ವೀಕ್ಷಕರು ಭವ್ಯ ಗೌಡರಿಗೆ ಚೀಮಾರಿ ಹಾಕ್ತಿದ್ದಾರೆ. ಏನಿದು ಟಾಸ್ಕ್ ಅಂತ ನೋಡೋದಾದ್ರೆ, ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಟಿಕೆಟ್ ಟು ಫಿನಾಲೆ ಪಾಸ್ ಟಾಸ್ಕ್ ನೀಡಲಾಗಿತ್ತು. ಅದರಂತೆ ಗಾರ್ಡನ್ ಏರಿಯಾವನ್ನ 2 ಪ್ರದೇಶವಾಗಿ ವಿಂಗಡಿಸಲಾಗಿತ್ತು. ಸುರಕ್ಷಿತ ಪ್ರದೇಶದಲ್ಲಿ ರಜತ್ ಹಾಗೂ ಅವರು ಫಿನಾಲೆಗೆ ಅರ್ಹರು ಎಂದು ಆಯ್ಕೆ ಮಾಡಿರುವ 3 ಅಂದ್ರೆ ತ್ರಿವಿಕ್ರಮ್, ಮಂಜು, ಧನ್ರಾಜ್ ಮಾತ್ರ ಸೀಮಿತ ಆಗಿತ್ತು. ರಜತ್ರಿಂದ ಟಿಕೆಟ್ ಟು ಹೋಮ್ ಫಲಕಗಳನ್ನ ಪಡೆದ 5 ಸುರಕ್ಷಿತ ಪ್ರದೇಶ ಮೀಸಲಿತ್ತು. ಅಸುರಕ್ಷಿತ ಪ್ರದೇಶದಲ್ಲಿ ಇರುವವರು ಸುರಕ್ಷಿತ ಪ್ರದೇಶಕ್ಕೆ ತೆರಳೋಕೆ ಬಿಗ್ ಬಾಸ್ ಚೆಂಡಿನ ಟಾಸ್ಕ್ ನೀಡಿದ್ರು. 5 ತಮ್ಮ ತಮ್ಮ ಬಾಸ್ಕೆಟ್ ಬಳಿ ಬಂದು ಚೆಂಡಿನ ಮಳೆ ಆದಾಗ ಚೆಂಡು ಸಂಗ್ರಹಿಸಿ ಎದುರಾಳಿಗಳಿಂದ ಕಾಪಾಡಿಕೊಳ್ಬೇಕಿತ್ತು. ರಜತ್ ಚಿನ್ನದ ಚೆಂಡುಗಳನ್ನ ಎಸೆಯಬೇಕಾಗಿತ್ತು. ಪ್ರತಿ ಸುತ್ತಿನ ಕೊನೆಗೆ ಹೆಚ್ಚು ಚೆಂಡು ಅಂಕಗಳನ್ನ ಪಡೆದವರು ಸುರಕ್ಷಿತ ಪ್ರದೇಶಕ್ಕೆ ತೆರಳೋಕೆ ಅರ್ಹತೆ ಪಡೆದಂತೆ. ಸುರಕ್ಷಿತ ಪ್ರದೇಶದಲ್ಲಿ 3 ಮಾತ್ರ ಇರೋಕೆ ಅರ್ಹತೆ ಇತ್ತು. ಸುರಕ್ಷಿತ ಪ್ರದೇಶದಲ್ಲಿರುವ 3 ತಮ್ಮಲ್ಲಿಯೇ ಚರ್ಚಿಸಿ ತಮ್ಮ ಪೈಕಿ ಫಿನಾಲೆ ತಲುಪಲು ಅರ್ಹತೆ ಇಲ್ಲದ ಒಬ್ಬರನ್ನ ಅಸುರಕ್ಷಿತ ಪ್ರದೇಶಕ್ಕೆ ಕಳುಹಿಸಬೇಕಿತ್ತು. ಆ ಜಾಗಕ್ಕೆ ಅಸುರಕ್ಷಿತ ಪ್ರದೇಶದಿಂದ ಗೆದ್ದ ಒಬ್ಬರು ಎಂಟ್ರಿ ಕೊಡಬಹುದಿತ್ತು. ಹೀಗೆ 5 ಸುತ್ತುಗಳಲ್ಲಿ ಟಾಸ್ ನಡೆಯಲಿದ್ದು 5 ಸುತ್ತುಗಳ ಬಳಿಕ ಟಿಕೆಟ್ ಟು ಹೋಮ್ ಫಲಕ ಹೊಂದಿರುವ 5 ಈ ವಾರ ನಾಮಿನೇಟ್ ಆದಂತೆ, 3 ಸೇಫ್ ಆದಂತೆ. ಹನುಮಂತನನ್ನ ಥಳಿಸಿದ ಭವ್ಯ. ಇನ್ನು ಈ ಆಟದ ಮೊದಲ ಸುತ್ತಿನಲ್ಲಿ ಭವ್ಯ ಗೌಡ ಗೆಲ್ತಾರೆ. ಮಂಜು ಬದಲು ಭವ್ಯ ಗೌಡ ಸುರಕ್ಷಿತ ಪ್ರದೇಶಕ್ಕೆ ತೆರಳುತ್ತಾರೆ. 2ನೇ ಸುತ್ತಿನಲ್ಲಿ ಮಂಜು ಗೆದ್ಮೇಲೆ ಭವ್ಯ ಗೌಡರನ್ನ ಮಂಜು ಅನ್ಸೇಫ್ ಮಾಡಿದ್ರು. 3ನೇ ಸುತ್ತಿನಲ್ಲಿ ಭವ್ಯ ಗೌಡ ಅವರ ಬಾಸ್ಕೆಟ್ನಿಂದ ಚೈತ್ರ ಕುಂದಾಪುರ ಮತ್ತೆ ಗೌತಮಿ ಜಾಧವ್ ಚೆಂಡುಗಳನ್ನ ತೆಗೆದುಕೊಳ್ತಾರೆ. ಆಗ ಸಿಟ್ಟಿಗೆದ್ದ ಭವ್ಯ ಗೌಡ ಗೌತಮಿ ಅವರ ಬಾಸ್ಕೆಟ್ನಿಂದ ಚೆಂಡುಗಳನ್ನ ಬೀಳಿಸ್ತಾರೆ. ಹನುಮಂತನ ಬಾಸ್ಕೆಟ್ನಿಂದಲೂ ಬಾಲ್ ಬೀಳಿಸೋಕೆ ಬರ್ತಾರೆ. ನಾನು ಎಳೆದಿಲ್ಲ ಅಂತ ಹನುಮಂತ ಹೇಳಿದಾಗ, ನಾನು ಹಿಂಗೆ ಆಡೋದು ನನ್ನ ಸಹವಾಸಕ್ಕೆ ಬಂದ್ರೆ ಅಂತ ಭವ್ಯ ಕಿಡಿಕಾರ್ತಾರೆ. ಅನಂತರ ಆಟದ ಮಧ್ಯೆ ಭವ್ಯ ಬುಟ್ಟಿನ ಹನುಮಂತ ಕಿತ್ತೆಸುತ್ತಾರೆ. ಆಗ ರೊಚ್ಚಿಗಿದ್ದ ಭವ್ಯಗೌಡ ಹನುಮಂತನ ಬೆನ್ನಿಗೆ ಹೊಡಿತಾರೆ. ಕೂಡಲೇ ಹೊಡೆಯುತ್ತಾ ಇದ್ದಾಳೆ ಅಂತ ಹನುಮಂತ ಹೇಳಿದಾಗ, ನನಗೆ ಬಟ್ಟೆ ಎಳೆದ್ರು ಅಂತ ಭವ್ಯಗೌಡ ಹೇಳ್ತಾರೆ. ಇನ್ನು ಭವ್ಯ ವಿರುದ್ಧ ಪ್ರೇಕ್ಷಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಭವ್ಯ ಅವರ ಈ ಕೃತ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಪಾಪ, ಬಡವರ ಮಕ್ಕಳು ಬೆಳಿಬೇಕು ಬಿಡಿ, ನಿಮ್ಮ ಸೀರಿಯಲ್ ಅವರನ್ನ ಮಾತ್ರ ಯಾಕೆ ಇಟ್ಕೊಳ್ತೀರಾ? ರಂಜಿತ್ ಜಗದೀಶ್ಗೆ ಒಂದು ನ್ಯಾಯ, ರಜತ್ ಭವ್ಯಗೆ ಒಂದು ನ್ಯಾಯನಾ ಎಂದು ಎಕ್ಸ್ ಅಂದ್ರೆ ಟ್ವಿಟರ್ ಬಳಕೆದಾರರೊಬ್ಬರು ಪ್ರಶ್ನಿಸುತ್ತಾರೆ. ನೆಟ್ಟಿಗರು ಕಲರ್ಸ್ ಕನ್ನಡ ವಾಹಿನಿಯನ್ನ ಉಲ್ಲೇಖಿಸಿ, ಇಷ್ಟೆಲ್ಲ ಆದ್ರೂ ಭವ್ಯಗೌಡ ಮೇಲೆ ಏಕೆ ಕ್ರಮ ತೆಗೆದುಕೊಂಡಿಲ್ಲ? ಉತ್ತರ ಕರ್ನಾಟಕ ಹಳ್ಳಿ ಹುಡುಗ, ಬಡವ, ತನ್ನದೇ ಪ್ರಚಾರದ ಬಳಗ ಇಲ್ಲ, ಹಾಗಂತ ಹೇಳೂರು ಕೇಳೂರು ಇಲ್ಲ ಅನ್ಕೊಂಡ್ರ ಅಂತ ಪ್ರಶ್ನೆ ಹಾಕಿದ್ದಾರೆ. ಅತ್ತ ವಿಡಿಯೋದಲ್ಲೂ ಸಹ ಹನುಮಂತು ಭವ್ಯಗೌಡ ತನ್ನ ಮೇಲೆ ಕೈ ಮಾಡಿದ್ದಾರೆ ಎಂದು ಹೇಳಿದ್ದು ಸರಿಯಾಗಿದ್ದು, ಸದ್ಯ ಇದು ಚರ್ಚೆಗಿಡು ಮಾಡಿಕೊಟ್ಟಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಇದೀಗ ಕಿಚ್ಚನ ಮಾತು ನಿಜವಾಯ್ತಾ? ಫಿನಾಲೆಗಾಗಿ ಅಹಂಕಾರ ಜಾಸ್ತಿ ಆಯ್ತು, ಮನುಷ್ಯತ್ವ ಮರೆತೋಯ್ತು ಅಂತ ಅನಿಸ್ತಿದೆ. ಯಾಕಂದ್ರೆ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಕಿಚ್ಚ ಸುದೀಪ್ ಈ ವಾರ ಹೊಸದೊಂದು ವಿಚಾರ ತಿಳಿಸಿದ್ರು. ಆ ವಿಚಾರ ಕೇಳಿದಾಗಿನಿಂದಲೂ ಕೂಡ ಸ್ಪರ್ಧಿಗಳ ನಡವಳಿಕೆ ಬೇರೆಯಾಗಿ ಬಿಟ್ಟಿದೆ. ಇರೋದು ಇನ್ನು ಸ್ವಲ್ಪ ದಿನ ಅನ್ನೋ ಬೇಸರ ಯಾರಲ್ಲೂ ಕಾಣಿಸ್ತಿಲ್ಲ. ಬದಲಿಗೆ ಫಿನಾಲೆ ಟಿಕೆಟ್ ನಾನೇ ಪಡಿಬೇಕು ಅನ್ನೋ ಹಠ ಎಲ್ಲರಲ್ಲೂ ಕಾಣಿಸ್ತಿದೆ. ನಾನಾ ನೀನಾ ಅಂತ ಯುದ್ಧ ಶುರು ಮಾಡಿದ್ದಾರೆ.
ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದ ಮನೆ ಮಂದಿಯಲ್ಲಿ ಫೈಟ್ ಜೋರಾಗಿ ಹೋಗಿದೆ. ಟಾಸ್ಕ್ ಅನ್ನೋ ವಿಚಾರ ಬಂದಾಗ ಎಲ್ಲರೂ ಹುಲಿಗಳಂತೆ ಆಡ್ತಾ ಇದ್ರು. ಮನುಷ್ಯತ್ವ ಅಂತೂ ಅಂದಿನಿಂದಲೂ ಕಾಣಿಸೋದೇ ಇಲ್ಲ ಬಿಡಿ. ಆದ್ರೆ ಅದೇ ಜಿದ್ದು ಈಗಲೂ ಮುಂದುವರೆದಿದೆ. ಅದರಲ್ಲೂ ಈ ಟಿಕೆಟ್ ಟು ಫಿನಾಲೆ ಶುರುವಾಗಿನಿಂದ ಅಗ್ರೆಸಿವ್ನೆಸ್ ಇನ್ನಷ್ಟು ಜಾಸ್ತಿ ಆಗಿದೆ. ಇನ್ನು ಟಿಕೆಟ್ ಟು ಫಿನಾಲೆ ಈ ವಾರದಿಂದ ಶುರುವಾಗಿದೆ. ಈ ವಾರದ ಕೊನೆಯಲ್ಲಿ ಟಿಕೆಟ್ ಯಾರಿಗೆ ಸಿಗಲಿದೆ ಅನ್ನೋದು ಘೋಷಣೆ ಆಗಲಿದೆ. ಅದಕ್ಕಾಗಿ ಸ್ಪರ್ಧಿಗಳಿಗೆ ಹಲವು ಟಾಸ್ಕ್ ಗಳನ್ನ ಬಿಗ್ ಬಾಸ್ ನೀಡ್ತಿದೆ. ಈ ಟಾಸ್ಕ್ ಆಡುವಾಗ ಯಾರಲ್ಲಿಯೂ ಮನುಷ್ಯತ್ವವೇ ಕಾಣಿಸ್ತಿಲ್ಲ. ಹೆಣ್ಣಾಗ್ಲಿ ಗಂಡಾಗ್ಲಿ ಬಿಗ್ ಬಾಸ್ ಮುಗಿದ ಮೇಲಂತೂ ಒಬ್ಬರ ಮುಖ ಕಂಡ್ರೆ ಒಬ್ಬರಿಗೆ ಆಗಲ್ಲ ದ್ವೇಷದಿಂದಾನೇ ಮುಖ ತಿರುಗಿಸಿಕೊಂಡು ಬರ್ತಾರೆ. ಯಾಕಂದ್ರೆ ನಿನ್ನೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ನಲ್ಲಿ ಸ್ಪರ್ಧಿಗಳ ಆಟ ನೋಡಿದ್ರೆ ಮನುಷ್ಯತ್ವವೇ ಕಣ್ಣಂತೆ ಕಾಣಿಸ್ಲಿಲ್ಲ. ಇನ್ನೊಬ್ಬರ ಬಳಿ ಇದ್ದ ನೀರನ್ನ ಚೆಲ್ಲಬೇಕು, ಅದನ್ನ ಮಾಡುವಾಗ ಒಬ್ಬರು ಇನ್ನೊಬ್ಬರಿಗೆ ಹೊಡೆದದ್ದೇ ಹೆಚ್ಚು. ಭವ್ಯ ಹಾಗೂ ಗೌತಮಿ ಧನ್ರಾಜ್ ಹಾಗೂ ಹನುಮಂತು ಆಟಕ್ಕೆ ನಿಂತಿದ್ರು. ಈ ವೇಳೆ ಗೌತಮಿ ಭವ್ಯ ಮೇಲೆ ಮುಗಿಬಿದ್ದಿದ್ದನ್ನ ಕಾಣಬಹುದು. ಹನುಮಂತು ಹಾಗೂ ಧನ್ರಾಜ್ ಸ್ವಲ್ಪ ನೋಡ್ಕೊಂಡೇ ಆಟ ಆಡ್ತಿದ್ರು. ಇನ್ನು ಮಂಜು ವಿಕ್ರಮ್ ಕಿತ್ತಾಟ. ಟಿಕೆಟ್ ಟು ಫಿನಾಲೆ ಅಂತ ಕಿಚ್ಚು ಸುದೀಪ್ ಹೇಳಿದ್ದೆ ತಡ ನೇರ ಜಿದ್ದಾಜಿದ್ದಿಗೆ ಬಿದ್ದದ್ದು ತ್ರಿವಿಕ್ರಮ್ ಹಾಗೂ ಮಂಜು. ನಾನಾ ನೀನಾ ಹೋಗಲೋ ಅನ್ನೋ ಲೆವೆಲ್ನಲ್ಲಿ ಕಿತ್ತಾಟ ಶುರು ಮಾಡಿದ್ದಾರೆ. ಆಟವನ್ನ ಅಷ್ಟೇ ಎರ್ರಾಬಿರ್ರಿ ರಫ್ ಆಗಿ ಆಡಿದ್ದಾರೆ. ಯಾರಿಗೆ ಪೆಟ್ಟಾಯ್ತಾ ಇಲ್ವಾ ಅದನ್ನೆಲ್ಲ ತಲೆಗೂ ಕೂಡ ಹಾಕೊಳ್ತಿಲ್ಲ. ಹಾಗೆ ಹೊಡೆದಾಡೋದಲ್ಲದೆ ತ್ರಿವಿಕ್ರಮ್ ಹೋಗಲೋ ಎಂದೇ ಮಾತನಾಡಿದ್ದಾರೆ. ಇದು ಮಂಜುಗೂ ಶಾಕ್ ಆಗಿದೆ. ಆಯ್ತು ಹೋಗಪ್ಪ ಅಂತ ಹೇಳಿ ಮಂಜು ಸುಮ್ಮನೆ ಆಗಿದ್ದಾರೆ. ರಜತ್ಗಿಂತ ಈಗ ತ್ರಿವಿಕ್ರಮ್ ಮಂಜು ಹಾರಾಟವೇ ಜೋರಾಗಿದೆ. ಸುದೀಪ್ ಅಂದೇ ಹೇಳಿದ್ರು. ಇತ್ತೀಚೆಗೆ ಆಂಕರ್ ಅನುಶ್ರೀ ಚಾನೆಲ್ ನಲ್ಲಿ ಸಂದರ್ಶನ ನೀಡಿದ್ರು. ಆ ಸಂದರ್ಶನದ ವೇಳೆ ಬಿಗ್ ಬಾಸ್ ಬಗ್ಗೆಯೂ ಮಾತನಾಡಿದ್ರು. ಈಗ ಬಂದಿರೋ ಬಿಗ್ ಬಾಸ್ ಸ್ಪರ್ಧಿಗಳನ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ. ಮೊದಲೆಲ್ಲ ಬಂದಂತ ಸ್ಪರ್ಧಿಗಳು ಬಂದ್ರು, ಆಟ ಆಡಿದ್ರು, ಹೋದ್ರು. ಆದ್ರೆ ಈಗಿನವರು ಗೆದ್ದಂತ ವ್ಯಕ್ತಿಗಳನ್ನ ಅನುಸರಿಸುತ್ತಿದ್ದಾರೆ. ಒಂದೊಂದು ಸೀಸನ್ ನಲ್ಲಿ ಒಂದೊಂದು ವ್ಯಕ್ತಿತ್ವ ಗೆದ್ದಿರೋದು. ಆದ್ರೆ ಇವರು ಕಿರುಚಾಡಿದ್ರೆ ಗೆಲ್ಬಹುದು ಅನ್ನುವಂತೆ ಫೇಲ್ ಮಾಡ್ತಾರೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಅದೇ ಸತ್ಯವಾದಂತೆ ಕಾಣಿಸ್ತಿದೆ. ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಇಲ್ಲಿ ಭವ್ಯ ಅವರದ್ದು ತಪ್ಪ, ಹನುಮಂತು ಅವರದ್ದು ತಪ್ಪ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.